मेरा नाम कीर्ति है। 6 लोग पिट लगे थे 5:30 बजे से। कचरा चुन के आ रही थी मैं, उधर जा रही थी अंदर घरा में। चार चार जन भाग के गए। चार चार जन भाग के गए। 2 जन आके मारे, नहीं आ रहे बोले तो पाँव भी पकड़े तो नहीं छोड़ रहे, वो हमारे को मार रहे। पाँव भी पकड़े तो इधर गाड़ते ऐसा वैसा डरा रहे, आवाज नहीं करना, ये नहीं करना बोल के। कितने लोग थे टोटल? सांग तिथं मीडियावाले होते, अरे लड्डू नको शिंदे बेदाम नकर सांग लड्डू नको सांग ಏನು ಕಲಬುರಗಿ ನಗರದಲ್ಲಿರುವಂತಹ ಮಾಂಗವಾಡಿ ಸಮಾಜ ಏನು ಇವತ್ತಿನ ದಿವಸ ಕಲಬುರಗಿಯಲ್ಲಿ ಅತಿ ಬಡತನದಿಂದ ಇರುವಂತಹ ಸಮಾಜ ಅಂದ್ರೆ ಅದು ಮಾಂಗವಾಡಿ ಸಮಾಜ. ಅದ್ರ ಇವತ್ತಿನ ದಿವಸ ಅವರು ಉಪಜೀವನಕ್ಕೆ ಇವತ್ತಿನ ದಿವಸ ಏನು ಬೆಳಗ್ಗೆ ಎದ್ದು ಮಹಿಳೆಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಅವ್ರು ಏನು ಮಾಡ್ತಾರೆ, ರೋಡಿನ ಮೇಲೆ ಬಾಟಲ್ ಹಾಯೋದು, ತಿಪ್ಪಿಯಲ್ಲಿ ಸಾಮಾನು ಹಾಕೊಂಡು ಜೀವನ ಸಾಗಿಸ್ತಾರೆ. ಅಂತ ಒಂದು ಸಮುದಾಯದ ಇವತ್ತಿನ ದಿವಸ ಒಬ್ಬ ಮಹಿಳೆ ಏನು ಮಾಲ್ಗತ್ತಿ ಕ್ರಾಸ್ಗೆ ತಮ್ಮ ಉಪಜೀವನಕ್ಕೆ ಇವತ್ತಿನ ದಿವಸ ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ತಿಪ್ಪೆ ಹಾಯ್ಲಿಕ್ಕೆ ಹೋದಾಗ ಆ ಮಹಿಳೆ ಮೇಲೆ ಸುಮಾರು 6 ಜನ ಅನ್ಯ ಕೋಮಿನ ಯುವಕರು ಒಂದು ಅವಳನ್ನ ಬಲಾತ್ಕಾರ ಮಾಡುವಂತ ಪ್ರಯತ್ನ ಮಾಡ್ಯಾರ. ಅದನ್ನ ಪ್ರತಿರೋಧ ಮಾಡಿದಾಗ ಆ ಮಹಿಳೆಗೆ ಏನ್ ಮಾಡ್ರಪ್ಪ ಅಂದ್ರೆ ಕಬ್ಬಿಣ ರಾಡುಗಳಿಂದ ತುಂಬಾ ಗಂಭೀರ ಗಾಯ ಮಾಡ್ಯಾರ. ಕೈಗೆ, ಕಾಲಿಗೆ ಇರ್ಬೋದು, ಬೆನ್ನಿಗೆ ಬಹಳಷ್ಟು ಹೊಡೆದ ಅಲ್ಲೇ ಬಿಟ್ಟು ಓಡೋಗ್ಯಾರ. ಆಮೇಲೆ ಅವ್ರ ಫ್ಯಾಮಿಲಿದವ್ರಿಗೆ ಗೊತ್ತಾಗಬೇಕು, ಅವ್ರ ತಂದೆಗೆ ಕೇರಿಗೆ ಅಡ್ಮಿಟ್ ಮಾಡ್ಯಾರ ಹಾಸ್ಪಿಟಲ್ಗೆ. ನಾವು ಕೂಡ ಅವ್ರು ಹೋಗಿ ವಿಚಾರಿಸ ಮಾತಾಡ್ಕೊಂಡು ಬಂದೀವಿ. ನಾವು ಈಗಾಗಲೇ ಮತ್ತೆ ಕಮಿಷನರ್ ಆಗಿರ್ಬೋದು, ACP ಅವ್ರು ಕೂಡ ಹಾಗೂ ಗ್ರಾಮೀಣ ಸರ್ಕಲ್ ಕೂಡ ಬಂದು ಹೋಗ್ಯಾರ. ನಾವು ಇವತ್ತಿನ ದಿವಸ ನಮ್ಮ ಹಿಂದೂ ಏನು ಸಂಘಟನೆಗಳ ವತಿಯಿಂದ ಇವತ್ತೊಂದು ಆಗ್ರಹ ಮಾಡ್ತಾ ಇದ್ವಿ, ಮಾನ್ಯ ಪೊಲೀಸ್ ಆಯುಕ್ತರೇ, ಇಂಥ ಪ್ರಕರಣಗಳು ಕಲಬುರಗಿ ತುಂಬಾ ನಡೀತಾ ಇವೆ. ಇವತ್ತಿನ ದಿವಸ ಏನು ಅತಿ ಬಡ ಸಮಾಜ ಇರ್ತಕ್ಕಂಥವ್ರಿಗೆ ಎಂತ ಅನ್ಯಾಯ ಆಗ್ಲತ್ತದ, ಅದಕ್ಕೆ ತಾವು ಕಟ್ಟುನಿಟ್ಟು ಏನು ಈಗ 6 ಜನ ಆರೋಪಿ ಅದರ ತಕ್ಷಣ 24 ಗಂಟೆ ಒಳಗ ಬಂಧಿಸ್ಬೇಕು. ಅವರನ್ನ ಯಾರೇ ಆಗಿರ್ಲಿ ಅವರು 24 ಬಂಧಿಸ್ಬೇಕು, ಅವ್ರಿಗೆ ಕಠಿಣ ಶಿಕ್ಷೆ ವಿಧಿಸ್ಬೇಕಂತ ನಾವು ಆಗ್ರಹ ಮಾಡ್ತಾ ಇದ್ವಿ. ತಾವೇನಾದ್ರೆ ಈ ವಿಷಯನ ಗಂಭೀರವಾಗಿ ಪರಿಗಣಿಸ್ತಿದೆ ಹೋದಲ್ಲಿ ನಾವು ಮಾಂಗವಾಡಿ ಸಮಾಜ ಆಗಿರ್ಬೋದು, ನಮ್ಮ ಹಿಂದೂಗಳ ಸಂಘಟನೆಗಳ ವತಿಯಿಂದ ಮಹಾರಾಜ ಫಂಕ್ಷನ್ ಹಾಲ್ ಹತ್ತಿರ ಇಂಥದ್ದು ಒಂದು ಏನದ ಕಸ ಅದು ಐಲಕ್ಕೆ ಹೋಗೋ ಟೈಮ್ ಹೋದಾಗ ಇಂಥದ್ದು ಒಂದು ಘಟನೆ ಅಂತಂದ್ರೆ ಆಕಿ ಹೇಳಿದ ಪ್ರಕಾರ 6 ಜನ ಆಕಿ ಏನದ ಅಂತಂದ್ರೆ ಆಕಿಗೆ ಫಾಲೋಅಪ್ ಮಾಡ್ಕೊಂಡು ಅದು ಆಕಿನ ಕೈಗೆ ಹಿಡ್ದು ಕಾರ್ನ್ಯಾಗ ನೀ ಕೊಡು, ಇಲ್ಲಂತಂದ್ರೆ ನಿನಗೆ ಸತ್ ಹೊಡಿತೇವಂತ ಆಕಿಗೆ ಬೆದರಿಸಿ ಇಂಥದ್ದು ಒಂದು ಘಟನೆ ಅವರು ಒಂದು ಅಕ್ರಮ ಮಾಡಿದ್ದಾರೆ. ಆಕಿ ಅವ್ರು ಯಾವ ಕಾರಣಕ್ಕೆ ಮಾಡಿದ್ದಾರೆ, ಅವ್ರಿಗೆ ಕಾರ್ ಸಣ್ಣದು ಯಾವುದೇ ಇತ್ತಂತ ಆಕಿ ಹೇಳ್ದು, ಸಣ್ಣದ ಕಾರ್ ಇತ್ತಂತ ಆಕಿ ಹೇಳ್ದು. ಸ್ವಂತ ಆಕಿ ಸ್ಟೇಟ್ಮೆಂಟ್ ಆಕಿನೇ ಕೊಟ್ಟಿದ್ದಾರೆ. ಇವಾಗ ಆಕಿ ಏನದ ಅಂತಂದ್ರೆ ಅದು ಚಿರಾಳದಾಗ ಆಕಿ ಅವರು ಘಟನೆ ಆದಾಗ ಏನಂದ್ರೆ ಚಿರಾಳನ್ನ 3-4 ಮಂದಿ ಓಡೋಗ್ಯಾರ. 2 ಮಂದಿ ಏನದ ಅಂತಂದ್ರೆ ಅವು ಒಂದು ಸ್ಪೂನ್ ಇರ್ತದೆ, ಅದು ಅಡುಗೆ ಮಾಡೋದು ದೊಡ್ಡ ಸ್ಪೂನ್ ರಾಡಿಲಿ ಇರ್ತದೆ. ಆ ರಾಡಿನ ಸ್ಪೂನ್ನಿಂದ ಆಕೆ ಕೈಗೆ ಗಾಯ ಮಾಡ್ಕೊಂಡು ಎಲ್ಲೂ ಮುರಿದಿದ್ದಾರೆ, 1-2 ಬಟ್ನು ಮುರಿದಿದ್ದಾರೆ. ಮತ್ತು ಹಿಂಗಾಗಿ ಹೊಡೆದು ಆಕಿಗೆ ತಲೆ ಪೂರಾ ಮೈ ತುಂಬ ಎಲ್ಲ ಆಕಿಗೆ ಹೊಡೆದು ಏನದ ಬೇವೋಶ್ ಮಾಡಿದ್ರು. ಮತ್ತು ಆಕೆ ಏನದ ಅಂತಂದ್ರೆ ಅಲ್ಲಿ ಒಂದು ಐಲಕ್ಕೆ ಒಂದು ಹೆಣ್ಮಗಳನ್ನೂ ಬೇರೆ ಒಂದು ಹೆಣ್ಮಗಳನ್ನೂ ಹೋಗಿದ್ರು. ಆಕೆ ಅಲ್ಲಿ ನೋಡಿ ಏನದ ಅಂತಂದ್ರೆ ಅಲ್ಲಿ ಹೋಟೆಲ್ದವ್ರಿಗೆ ಹೇಳಿ ಇವ್ರ ಅಕ್ಕವ್ರಿಗೆ ಏನದ ಅವ್ರು ಫೋನ್ ಮಾಡಿದ್ರು. ಈಗ ನಮ್ದು ಉದ್ದೇಶ ಏನದ, ನಮ್ಮ ಸಮಾಜ ಕಡೆಯಿಂದ ಒಂದು ಕಮಿಷನರ್ ಸಾಹೇಬ್ರಿಗೆ ಆಗಲಿ, SP ಸಾಹೇಬ್ರಿಗೆ, ಸರ್ಕಲ್ ಸಾಹೇಬ್ರಿಗೆ ಒಂದು ವಿನಂತಿ ಇದೆ. ಇವಾಗಲೇ ಅವ್ರು ಬಂದು ಕೇಸಿ ಪರಿಶೀಲನೆ ಮಾಡಿ ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋಗಿದ್ದಾರೆ. ದಯವಿಟ್ಟು ನಮ್ಮ ಸಮಾಜ ಕಡೆಯಿಂದ ಹಿಂಗೆ ದಲಿತರ ಮ್ಯಾಗ ಏನು ಅನ್ಯಾಯ ಆಗ್ಲತ್ತದ, ಅದಕ್ಕೋಸ್ಕರ ಅವ್ರ ಮ್ಯಾಗ ಕ್ರಮ ಅಂತಂದ್ರೆ ಅಟ್ರಾಸಿಟಿ ಕೇಸ್ ಆಗಬೇಕು, 307 ಕೇಸ್ ಮತ್ತು ಅಟೆಂಪ್ಟ್ ಟು
ಏನು ರೇಪ್ ಮಾಡ್ಲಿಕ್ಕೆ ಅವ್ರು ನೋಡಿದ್ದಾರೆ, ಅವ್ರಿಗೆ ಕ್ರಮ ತಗೋಬೇಕು, ಅವ್ರಿಗೆ ಜೈಲಿಗೆ ಹಾಕ್ಬೇಕು. ನನ್ನ ಹೆಸರು ಸುದೀಪ್.